ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ನುಗ್ಗೆ ಸೊಪ್ಪು ಸಾಂಬಾರು. ಈ ನುಗ್ಗೆ ಸೊಪ್ಪು ಸಾಂಬಾರು ತುಂಬ ಟೇಸ್ಟು, ಆ ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ಸಾಂಬಾರು ಅನ್ನೋದಕ್ಕಿಂತ ನುಗ್ಗೆ ಸೊಪ್ಪು ಮಸಿಯೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ನೀವು ಒಂದು ಸತಿ ಮಾಡಿದ್ರೆ ಪದೇ ಪದೇ ನುಗ್ಗೆ ಸೊಪ್ಪು ನೋಡಿದ ತಕ್ಷಣ ಈ ಸಾಂಬಾರು ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಾಡೋದು ತುಂಬ ಈಸಿ. ಏನಂದರೆ ಇದು ಕುಕ್ಕರಲ್ಲಿ ಬೇಳೆ ಬೇಯಿಸಬಾರ್ದು, ಪಾತ್ರೆಗೆ ಹಾಕಿ ನಾವು ಬೇಳೆ ಬೇಯಿಸಿ ಅದರಲ್ಲಿ ಸೊಪ್ಪು ಹಾಕಿ ಮಸಿಯೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೆ ಮುದ್ದೆಗೆ ಎರಡಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ನುಗ್ಗೆ ಸೊಪ್ಪು ಹತ್ರನೇ ಈಗ ಎಲ್ಲರೂ ಹುಡ್ಕೊಂಡು ಅದನ್ನು ತಗೊಂಡು ತಿಂತೀವಿ ನಾವು, ಯಾಕಂದರೆ ಅದು ಮೈಗೆ ಅಷ್ಟು ಒಳ್ಳೆಯದು. ಅದನ್ನು ತಗೊಂಡು ನೀವು ಒಂದು ಸತಿ ಈ ಸಾಂಬಾರು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಪಲ್ಯನೂ ಮಾಡಿ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ನಾನು ಒಂದು ಮೆಷರ್ಮೆಂಟ್ ಕಪ್ಪಲ್ಲಿ ತೊಗರಿಬೇಳೆ ತಗೊಂಡೆ, ಅದನ್ನು ತೊಳೆದು ಒಂದು 10ರಿಂದ 20 ನಿಮಿಷ ಅದನ್ನು ಚೆನ್ನಾಗಿ ನೆನೆಯಾಕ್ಬಿಟ್ಟೆ. ನೆನೆಯಾಕಿದ್ರೆ ಇದು ಬೇಗ ಬೇಯುತ್ತೆ. ನಾವು ಡೈರೆಕ್ಟಾಗಿ ಬೇಯಿಸಿದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅದರಿಂದ ನನಗೊಂದು 10ರಿಂದ 15 ನಿಮಿಷ ಆಯಿತು ಇದು ಬೇಯೋಕ್ಕೆ. 20 ನಿಮಿಷ ಆಯಿತು. ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಅದಕ್ಕೆ ಒಂದು ಟೊಮೊಟೊ, ದಪ್ಪದು ಒಂದೇ ಒಂದು ಟೊಮೊಟೊ. ಇದಕ್ಕೆ ಟೊಮೊಟೊ ಜಾಸ್ತಿ ಸೇರಿಸಬಾರ್ದು, ನುಗ್ಗೆ ಸೊಪ್ಪು ತುಂಬ ಟೊಮೊಟೊ ಸೇರಿಸಿದ್ರೆ ಚೆನ್ನಾಗಿರಲ್ಲ. ಬೆಳ್ಳುಳ್ಳಿ ಒಂದು ಅರ್ಧ ಬೆಳ್ಳುಳ್ಳಿ ಹಾಕಿದ್ದೀನಿ, ಬೇಯಿಸ್ಬೇಕಿದ್ದೆಲ್ಲ. ಈಗ ಖಾರಕ್ಕೆ 4 ಹಸಿಮೆಣ್ಸಿನ್ಕಾಯಿ, ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕಿ ಇದನ್ನು ನಾವು ಸ್ಟವ್ ಮೇಲೆ ಇಟ್ಟು ಬೇಯಿಸೋಣ. ಇದು ಬೇಯೋಕ್ಕೆ ಹೆಂಗೋ ಒಂದು 15 ನಿಮಿಷ ಆಗುತ್ತೆ. ನಾನು ಲೋ ಮೀಡಿಯಮ್ ಫ್ಲೇಮ್ ಇಟ್ಟೇ ಬೇಯಿಸ್ತಾ ಇದ್ದೀನಿ, ಫಾಸ್ಟಲ್ಲಿ ಇಟ್ಟು ಬೇಯಿಸ್ತಾ ಇಲ್ಲ. ಒಂದು 70% ಬೆಂದರೆ ಸಾಕು. ಇದು ತುಂಬ ನುಣ್ಣಗೆಲ್ಲ ಬೇಯಿಸಬಾರ್ದು. 70ರಿಂದ 80% ತನಕ ನಾವು ಬೇಯಿಸ್ಕೋಬೋದು. ತುಂಬ ನುಣ್ಣಗೆಲ್ಲ ಬೇಯಿಸಿದ್ರೆ ಚೆನ್ನಾಗಿರಲ್ಲ, ಅದು ಸಾಂಬಾರು ಟೇಸ್ಟ್ ಇರಲ್ಲ. ನೋಡಿ ಫ್ರೆಂಡ್ಸ್, ನುಗ್ಗೆ ಸೊಪ್ಪು ಕ್ಲೀನಾಗೆಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ. ನೀರೆಲ್ಲ ಇಲ್ಲ. ಈಗ ಇದನ್ನು ತೊಳೆದ್ರೇ ಕ್ಲೀನಾಗಿರೋದು, ಯಾಕಂದರೆ ಧೂಳು ಅಷ್ಟು ತುಂಬ್ಕೊಂಡಿರುತ್ತೆ. ಏನೇ ಫ್ರೆಶ್ ಆಗಿದ್ರು ಒಂದು ಸತಿ 2 ಸತಿ ತೊಳ್ಕೊಬೇಕು. ಬೇಳೆ ಬೇಯ್ತಾ ಇದೆ. ಈಗ ನೋಡಿ, ಬೇಳೆ ಬೆಂದಿದೆ. ಒಂದು 80% ಬೇಯಿಸಿದ್ದೀನಿ, ಯಾಕಂದರೆ ಮಸಿಯೋದು ಕಷ್ಟ ಆಗುತ್ತೆ. 70% ಅಂದರೆ 3/4 ಭಾಗ ಬೇಯಿಸಿದ್ದೀನಿ. ಈಗ ಬೆಂದಿದೆ. ತುಂಬ ಮೊಸರು ಥರ ಎಲ್ಲ ಬೇಯಿಸಬಾರ್ದು ಇದನ್ನು. ನಾನು ಮಸೊಪ್ಪಿಗೂ ಇಷ್ಟೇ ಬೇಯಿಸೋದು. ಮಸೊಪ್ಪಿಗೆ ನಾನು ಪಾತ್ರೆಯಲ್ಲೇ ನಾನು ಬೇಳೆ ಬೇಯಿಸೋದು. ಈಗ ತೊಳೆದಿಟ್ಟಿರೋ ನುಗ್ಗೆ ಸೊಪ್ಪು ಸೇರಿಸ್ಕೊಳ್ಳೋಣ. ಸೊಪ್ಪು ಎಷ್ಟು ಹಾಕ್ತೀವೋ ಅದಕ್ಕೆ ತಕ್ಕಂಗೆ ನೀವು ಸೊಪ್ಪು ಹಾಕಿ, ಅಂದರೆ ಎಷ್ಟು ಬೇಳೆ ಹಾಕ್ತೀರೋ ಅದಕ್ಕೆ ತಕ್ಕಂಗೆ ನೀವು ಸೊಪ್ಪು ಹಾಕಿ. ಜಾಸ್ತಿ ಸೊಪ್ಪು ಹಾಕ್ಬಿಟ್ರೆ ಬೇಳೆ ಕಡಿಮೆ ಹಾಕಿ ಚೆನ್ನಾಗಿರಲ್ಲ. ಅದರಿಂದ ನಾನು ಒಂದು 2 ಇಡಿ ಅಷ್ಟೇ ಹಾಕಿರೋದು. ಈಗ ಅದಕ್ಕೂ ಜಾಸ್ತಿ ಹಾಕಿದ್ರೆ ನೀವು ಬೇಳೆ ಜಾಸ್ತಿ ಹಾಕಬೇಕು. ಮತ್ತು ಇದು ಸೊಪ್ಪು ಜಾಸ್ತಿ ಹೊತ್ತು ಬೇಯಿಸೋಂಗಿಲ್ಲ. 1ರಿಂದ 2 ನಿಮಿಷ, ನಾನು 2 ನಿಮಿಷ ಬೇಯಿಸೋದು. ಆ ಘಮ ಅಷ್ಟು ಚೆನ್ನಾಗಿರುತ್ತೆ. ಬೇಯ್ತಾ 2 ನಿಮಿಷಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟು ಮಸಿಬೇಕು. ತುಂಬ ಹೊತ್ತು ಇದನ್ನು ಬೇಯಿಸೋಕ್ಕೆ ಹೋಗಬೇಡಿ, ಟೇಸ್ಟ್ ಚೇಂಜ್ ಕಸರೆ ಬರುತ್ತೆ. ನುಗ್ಗೆ ಸೊಪ್ಪು ತುಂಬ ಬೇಯಿಸಿದ್ರೆ ಟೇಸ್ಟ್ ಇರಲ್ಲ. ಅದರಿಂದ 2 ನಿಮಿಷಕ್ಕೆ ಸಾಕು. ನೋಡಿ, ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ವೆಯ್ಟ್ ಮಾಡಿ, ಅಷ್ಟೇ ಆಯಿತು. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಅದು ಬೆಂದಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಟ್ಟೆ. ಈಗ ನಾನು ಮಡಕೆಯಲ್ಲೇ ಮಸಿಯೋದು. ಇದನ್ನು ಪಾತ್ರೆಯಲ್ಲಿ ನಾನು ಮಸಿಯಲ್ಲ. ಹುಣಸೆಹಣ್ಣು ಒಂದು ಸ್ವಲ್ಪ, ಅಂದರೆ ಒಂದು ಸಣ್ಣ ನೆಲ್ಲಿಕಾಯಿಯಷ್ಟು ಹುಣಸೆಹಣ್ಣು. ಇದಕ್ಕೆ ಟೊಮೊಟೊ ಹುಣಸೆಹಣ್ಣು ಜಾಸ್ತಿ ಹಾಕ್ಬಾರ್ದು. ಒಂದು ಸಣ್ಣ ನೆಲ್ಲಿಕಾಯಿಯಷ್ಟು ಹುಣಸೆಹಣ್ಣು ಸೇರಿಸ್ಕೊಳ್ಳಿ. ಒಂದೇ ಒಂದು ಟೊಮೊಟೊ ಹಾಕಿ ಬೇಯಿಸಿದ್ದೀನಿ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಸಿಬೇಕು. ಇದು ಮಡಕೆಯಲ್ಲಿ ಮಸಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಮಿಕ್ಸಿಯಲ್ಲೆಲ್ಲ ನಾನು ಹಾಕಲ್ಲ. ಹಾಕ್ಕೋಬೋದು, ಏನು ತೊಂದರೆ ಏನಿಲ್ಲ. ಮತ್ತು ನೀರು ಜಾಸ್ತಿ ಹಾಕ್ಬಾರ್ದು. ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಬಿಟ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸ್ಕೊಂಡು ಮತ್ತೆ ಇಟ್ಕೊಂಡು ಚೆನ್ನಾಗಿ ಮಸೀರಿ. ಅದನ್ನು ಈ ಮತ್ತಲ್ಲಿ ಚೆನ್ನಾಗಿ ಮಸಿಬೇಕು. ಅದಕ್ಕೆ ಮುಂಚೆ ಒಂದು 3 ಮೆಣಸಿನ್ಕಾಯಿ ಎಣ್ಣೆಲಿ ಹಾಕಿ ಕ್ಲೀನಾಗಿ ಫ್ರೈ ಮಾಡಿ ಅದನ್ನು ಸೇರಿಸಿ ಮಸಿಯೋಣ. ಒಣಗಿದ ಮೆಣಸಿನ್ಕಾಯಿ, ಅದನ್ನು ನಾವು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ರೇ ಅದು ಟೇಸ್ಟ್. ಈಗ ನಾನು ಮಸಿತಾ ಇದ್ದೀನಿ. ಒಂದು ಕಡೆ ಮೆಣಸಿನ್ಕಾಯಿನೂ ಎಣ್ಣೆಗೆ ಹಾಕಿ ಇಟ್ಟಿದ್ದೀನಿ, ಅದೊಂದು ಸ್ವಲ್ಪ ಫ್ರೈ ಆಗಲಿ. ಅಷ್ಟು ಬೇಗ ಮಸಿಯೋಣ.
ಇದನ್ನು ನಾವು ಕೆಳಗಡೆ ಇಟ್ಕೊಂಡು ಮಸಿದ್ರೆ ಬೇಗ ಆಗುತ್ತೆ. ನಾನು ನಿಮ್ಗೆ ತೋರ್ಸೋಕ್ಕಂತ ನಿಂತ್ಕೊಂಡೇ ಮಸಿತಾ ಇದ್ದೀನಿ, ಕಷ್ಟ ಆಗ್ತಾಯಿದೆ ನೋಡಿ. ಚೆನ್ನಾಗಿ ಫ್ರೈ ಆಗಿದೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ. ಈಗ ಅದನ್ನು ಸೇರಿಸಿ ಚೆನ್ನಾಗಿ ಮಸೀರಿ. ತುಂಬ ಚೆನ್ನಾಗಿರುತ್ತೆ ಇದು, ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಬಿಸಿ ಅನ್ನಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಸಾರು. ನುಗ್ಗೆ ಸೊಪ್ಪು ಕೈಯಲ್ಲಿ ಮಸಿಯೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಮಡಿಕೆಯಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಅಂತ ನಾನು ಎಲ್ಲನೂ ಮಡಿಕೆಯಲ್ಲೇ ಮಸ್ಕೊಳ್ಳೋದು. ಬೇಳೆ ಎಲ್ಲ ಸೊಪ್ಪು ಮಡಿಕೆಯಲ್ಲೇ ಮಸಿಯೋದು. ನುಗ್ಗೆ ಸೊಪ್ಪಂತೂ ತುಂಬ ಟೇಸ್ಟು ಮಡಿಕೆಯಲ್ಲಿ ಮಸಿದ್ರೆ ಮಾತ್ರನೇ. ಒಂದು ಸ್ವಲ್ಪ ಲೇಟ್ ಆಗುತ್ತೆ, ನಿಧಾನಕ್ಕೆ ಮಸೀರಿ. ನೀರು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ನೋಡ್ಕೊಂಡು ಹಾಕಿ. ತುಂಬ ನೀರಾಗಿದ್ದರೆ ಸಾಂಬಾರು ಚೆನ್ನಾಗಿರಲ್ಲ. ನಾನು ಬೇಳೆ ಬೇಯಿಸ್ತೀನಿ, ನೀರು ಕಡಿಮೆನೇ ಇಟ್ಟೆ. ನೀವು ಒಂದು ಸತಿ ಸೌಟ್ ಇಟ್ಟು ನೋಡಿಬಿಟ್ಟು ಆಮೇಲೆ ನೀರು ಸೇರಿಸ್ಕೊಳ್ಳಿ. ಈಗ ಗಟ್ಟಿ ಇತ್ತು, ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡೆ ಅಷ್ಟೇ, ರೆಡಿ ಆಯಿತು. ಈಗ ಬರೀ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಒಗ್ಗರಣೆ ಅಷ್ಟೇ, ಇನ್ನೇನು ಹಾಕಲ್ಲ. ಇದೆ ಕರಿಬೇವು, ಮೆಣಸಿನ್ಕಾಯಿ ಇದು ಮತ್ತು ಏನೂ ಇಲ್ಲ, ಬರೀ ಸಾಸಿವೆ, ಮೆಣಸಿನ್ಕಾಯಿ, ಒಗ್ಗರಣೆ. ಈಗ ಒಗ್ಗರಣೆ ಮಾಡೋಣ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಟ್ಟಿದ್ದೀನಿ, ಜಾಸ್ತಿ ಎಣ್ಣೆ ಇಲ್ಲ ಇದಕ್ಕೆ, ಬೇಕಾಗಿಲ್ಲ ಎಣ್ಣೆ ಜಾಸ್ತಿ. ಎಣ್ಣೆ ಕಾದಿದ ತಕ್ಷಣ ಮಾಮೂಲಿ ಸಾಸಿವೆ ಸಿಡಿಲಿ. ಆ ಸ್ಮೆಲ್ಗಂತ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ, ನೀವು ಜಾಸ್ತಿ ಬೇಕಾದರೆ ಇನ್ನೊಂದು 2 ಹಾಕ್ಕೋಬೋದು. ನಾನು ಒಂದೇ ಮೆಣಸಿನ್ಕಾಯಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಜಿ ಹಾಕಿದ್ದೀನಿ, ಆ ವಾಸನೆ ತುಂಬ ಚೆನ್ನಾಗಿರುತ್ತೆ, ಘಮ. ಬೆಳ್ಳುಳ್ಳಿ ಜಜ್ಜಿ ಹಾಕಿ ಒಗ್ಗರಣೆ ಅಷ್ಟೇ, ಇನ್ನೇನಿಲ್ಲ. ಇದಕ್ಕೆ ಈರುಳ್ಳಿ ಏನು ಬೇಕಿಲ್ಲ, ಬರೀ ಬೆಳ್ಳುಳ್ಳಿ ಆ ವಾಸನೆಗಂತ ಅದನ್ನು ಹಾಕೋದು. ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಆದರೆ ಅದು ಹಾಕಿದ್ರೆ ಚೆನ್ನಾಗಿರುತ್ತೆ. ಫ್ರೈ ಆಯಿತು ಬೆಳ್ಳುಳ್ಳಿ. ಈಗ ಸಾರಿಗೆ ಸೇರಿಸ್ಕೊಳ್ಳೋಣ. ಈಗ ಸೌಟಿಗೊಂದು ಸ್ವಲ್ಪ ಎಣ್ಣೆ, ಸೌಟಿಗೊಂದು ಸ್ವಲ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಸಿವೆ ಎಲ್ಲ ಒಂದು ಸ್ವಲ್ಪ ಇದೆ. ಫ್ರೆಂಡ್ಸ್, ನುಗ್ಗೆ ಸೊಪ್ಪು ಸಾಂಬಾರು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಮಸ್ತಿರೋ ಸಾಂಬಾರು ನುಗ್ಗೆ ಸೊಪ್ಪು. ಈ ಸಾಂಬಾರಿಗಿಂತ ಬೇರೆ ಯಾವ ಸಾಂಬಾರು ಟೇಸ್ಟ್ ಇರಲ್ಲ ಇದ್ರ ಮುಂದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ.